ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಇಂದು ಮಾತನಾಡೋದು ಅತ್ಯಂತ ರಹಸ್ಯಮಯವಾದ ವಿಷಯದ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಮ ರಾಶಿಗೆ ಸಂಬಂಧಿಸಿದ ಅದೃಷ್ಟ ದೇವರು ಯಾರು? ನೀವು ಯಾವ ದೇವರನ್ನು ಆರಾಧಿಸಿದರೆ ನಿಮ್ಮ ಜೀವನದಲ್ಲಿ ಹಣ, ಆರೋಗ್ಯ, ಶಾಂತಿ, ಯಶಸ್ಸು ಬರುತ್ತದೆ ಗೊತ್ತಾ? ಅದರ ಬಗ್ಗೆ ತಿಳಿಬೇಕಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ನಿಮ್ಮ ರಾಶಿಗೆ ಸೇರಿದ ದೇವರ ಮಾಹಿತಿಯು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೂ ಒಬ್ಬ ಅಧಿಪತಿ ಇರುತ್ತಾನೆ ಮತ್ತು ಆ ಅಧಿಪತಿಗೆ ಅನುಗುಣವಾಗಿ ಒಬ್ಬ ಆರಾಧ್ಯ ದೇವರಿರುತ್ತಾರೆ. ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನು ಪೂಜಿಸಿದರೆ ಶುಭಫಲಗಳು ಸಿಗುತ್ತವೆ ಎಂಬುದು ಮಾಹಿತಿ ಇಲ್ಲಿದೆ. ನಾವು ಏನೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಪರಿಶ್ರಮದ ಜೊತೆಗೆ ದೈವಬಲವು ಮುಖ್ಯ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ನಿಮಗೆ ಗೊತ್ತಾ, ಪ್ರತಿಯೊಂದು ರಾಶಿಗೂ ಒಬ್ಬೊಬ್ಬ ಅಧಿಪತಿ ದೇವತೆ ಇರುತ್ತಾರೆ. ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಯಾವ ದೇವರನ್ನು ಪೂಜಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ, ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಸಂಪತ್ತು ಲಭಿಸುತ್ತೆ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ 12 ರಾಶಿಗಳ ಅದೃಷ್ಟ ದೇವತೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಯಶಸ್ಸು, ಸುಖ ಮತ್ತು ಶಾಂತಿ ಬೇಕು ಎನ್ನುವ ಹಂಬಲವಿರುತ್ತದೆ. ಇದಕ್ಕಾಗಿ ನಾವು ಕಠಿಣ ಪರಿಶ್ರಮ ಪಡೆಯುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಪರಿಶ್ರಮದ ಜೊತೆಗೆ ನಮ್ಮ ರಾಶಿಯ ಅನುಗುಣವಾಗಿ ದೈವಿಕ ಕೃಪೆಯು ಇದ್ದರೆ ಯಶಸ್ಸು ಸುಲಭವಾಗಿ ಸಿಗುತ್ತದೆ. ಹೌದು, ಪ್ರತಿಯೊಂದು ರಾಶಿಗೂ ಒಬ್ಬ ಅಧಿದೇವತೆ ಇರುತ್ತಾರೆ. ಅವರನ್ನು ಇಷ್ಟ ದೈವ ಎಂದು ಕರೆಯುತ್ತಾರೆ. 12 ರಾಶಿಗಳಿಗೆ ಅದೃಷ್ಟ ತರುವ ದೇವರು ಯಾರು, ಯಾವ ಮಂತ್ರ ಜಪಿಸಬೇಕು ಮತ್ತು ಯಾವ ದಿನ ಪೂಜೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅರ್ಧ ಮಾಹಿತಿ ಅಪಾಯಕಾರಿ. ನಿಮ್ಮ ರಾಶಿಯ ರಹಸ್ಯವನ್ನು ತಿಳಿದುಕೊಳ್ಳಿ. ವೀಕ್ಷಕರೇ, ನಿಮ್ಮ ರಾಶಿ ದೇವತೆಗಳ ಜೊತೆಗೆ ಮತ್ತು ನಿಮ್ಮ ಮನೆ ದೇವರು ಅಥವಾ ಕುಲದೇವತೆಯನ್ನು ಪ್ರತಿನಿತ್ಯ ನೆನೆಯುವುದು ಎಲ್ಲಕ್ಕಿಂತ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಜೀವನದ ಯಾವುದೇ ಸಂಕಷ್ಟದಲ್ಲೂ ಈ ದೇವರು ಸ್ಮರಣೆ ನಿಮಗೆ ದಾರಿದೀಪವಾಗಲಿದೆ. 12 ರಾಶಿಚಕ್ರಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಶಕ್ತಿ, ಧೈರ್ಯ ಮತ್ತು ಅದೃಷ್ಟ ಎಲ್ಲವೂ ಒಂದೇ ಸುತ್ತಿನಲ್ಲಿ ಬರುವಂತೆ ಕಾಣುತ್ತದೆ. ಮೇಷರಾಶಿಯವರಿಗೆ ಯುದ್ಧದ ದೇವರಾದ ಮರ್ದುಕ ಮತ್ತು ಕುಬೇರ ದೇವ. ಈ ರಾಶಿಗೆ ಪುಣ್ಯ ಫಲವಾಗಿ ದೇವರಾದ ಮರ್ದುಕ ಮತ್ತು ಕುಬೇರ ಅವರ ಆಶೀರ್ವಾದ ಸಿಗುತ್ತದೆ. ಮರ್ದುಕನ ಶಕ್ತಿಯ ಪುರುಷೋತ್ತಮ ರೂಪ ತನ್ನ ಧೈರ್ಯದಿಂದ ಎಲ್ಲ ವಿಘ್ನಗಳನ್ನು ಕುಂದಿಸುತ್ತಾನೆ. ಕುಬೇರನು ಧನದ ಮತ್ತು ಐಶ್ವರ್ಯದ ದೈವ, ಯಶಸ್ಸಿನ ದಾರಿ ತೆಗೆಯುತ್ತಾರೆ. ಮೇಷರವರು ದಾರಿಯಲ್ಲಿ ಯಾವ ಗುರಿಯನ್ನಾದರೂ ತಲುಪಲು ಬಲ ಗತಿಯೊಂದಿಗೆ ನಾವು ನೆಗೆಟಿವ್ ಮಾಡಲು ಇಚ್ಛಿಸುತ್ತಾರೆ. ಈ ರಾಶಿಯವರು ಯಾವ ಹೊಸ ಯೋಜನೆ ಆರಂಭಿಸಬೇಕಾದರೂ ಮನಸ್ಸು ಪಾಕವನ್ನಾಗಿರಲಿ ಆ ಸಮಯದಲ್ಲಿ ಕುಬೇರನ ಮಂತ್ರವನ್ನು ಜಪ ಮಾಡಿ. ಈ ಮಂತ್ರದ ಅಭ್ಯಾಸದಿಂದ ಭಾರತದಲ್ಲಿಯೇ ಇವರು ಯಾವುದೇ ಯಾತ್ರೆಯಲ್ಲಿ, ಹೊಸ ಉದ್ಯಮದಲ್ಲಿಯೇ ದೊಡ್ಡ ಬದಲಿ ಮಾಡಬಹುದು ಮತ್ತು ಮಾಡದಷ್ಟು ಲಕ್ಕಿ ಬಂದಂತೆ ಅನುಭವವಾಗಬಹುದು. ಮತ್ತು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶಿಗೆ ಅನುಗುಣವಾಗಿ ಯಾವ ದೇವರಂದರೆ ಲಕ್ಷ್ಮೀ ಭಿಕ್ಷಣೇಶ್ವರ. ವೃಷಭ ರಾಶಿಯವರು ನಿಸ್ಸಂದೇಹವಾಗಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಪ್ರೀತಿ ಮಾಡುತ್ತಾರೆ. ಈ ರಾಶಿಗೆ ವಿಶೇಷವಾಗಿ ದೇವಿ ಲಕ್ಷ್ಮೀ ಭಿಕ್ಷಣೇಶ್ವರ ಎಂಬ ಶಕ್ತಿ ಅಭಿಷೇಕ. ಅವರು ಧನ, ಆರ್ಥಿಕ ಶಾಂತಿ ಮತ್ತು ಮನೋಭಾವದ ಸಮಸ್ಯೆಯನ್ನು ನೀಡುತ್ತಾರೆ. ಪ್ರತಿಯೊಂದು ಕೆಲಸವೂ ಆಳವಾದ ಶ್ರದ್ಧೆಯಿಂದ ಆಗುತ್ತದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮದಿಂದ ಯಶಸ್ಸು ತಲುಪುತ್ತಾರೆ. ಆದರೆ ಲಕ್ಷ್ಮಿಯ ಆಶೀರ್ವಾದದಿಂದ ಸಂಕಷ್ಟಗಳು ಸುಲಭವಾಗಿ ದೂರವಾಗಬಹುದು. ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ತೆರೆಯುವ ಮೊದಲು ಲಕ್ಷ್ಮೀ ಮಂತ್ರವನ್ನು ಜಪಿಸಬೇಕು. ಈ ಲಕ್ಷ್ಮೀ ಮಂತ್ರವನ್ನು ಜಪ ಮಾಡಿ. ಇದರ ಪರಿಣಾಮವಾಗಿ ಹಣ, ಹಿತ, ಆರೋಗ್ಯ ಮತ್ತು ಸಂಬಂಧಗಳಲ್ಲಿಯೇ ಉತ್ತಮ ಬದಲಾವಣೆ ಬರಬಹುದು. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶಿಗೆ ಅನುಗುಣವಾಗಿ ದ್ವಾರಕಾಧೀಶ ಮತ್ತು ವಾಗ್ದೇವತೆ ಸರಸ್ವತಿ. ಮಿಥುನ ರಾಶಿಯವರು ಸಂವಹನಶೀಲ, ಬುದ್ಧಿವಂತಿಕೆ ಮತ್ತು ಕಲ್ಪನೆಗೆ ಪ್ರೇರಣೆಯಾದ ವ್ಯಕ್ತಿಗಳು. ಅವರ ಲಕ್ಕಿ ದೈವನು ದ್ವಾರಕಾಧೀಶ ಶ್ರೀಕೃಷ್ಣ ಮತ್ತು ವಾದ್ಯವಾಣಿ ಸರಸ್ವತಿ. ದ್ವಾರಕಾಧೀಶನು ಮಂತ್ರ, ಸಂಗೀತ,
ಸಂವಹನ ಮತ್ತು ಮಾತಿಗೆ ಶಕ್ತಿ ಪ್ರತೀಕ. ಆತನು ನಿಮ್ಮ ಮಾತಿನಲ್ಲಿ ಮನೋರಂಜನೆ, ಮನೋಮಧ್ಯಸ್ಥಿತಿ ಮತ್ತು ಸಾಮರ್ಥ್ಯ ಕೊಡುತ್ತಾನೆ. ಅದರ ಜೊತೆಗೆ ದೇವಿ ಸರಸ್ವತಿ ನಿಮ್ಮ ಕಲೆಗೆ, ಓದಿನ್ಗೆ ಮತ್ತು ಸೃಜನಶೀಲತೆಗೆ ದೀಪವಾಗಿ ಬೆಳಗುತ್ತಾರೆ. ಮಿಥುನ ರಾಶಿಯವರು ಪ್ರತಿದಿನ ಸಂಜೆ ಓಂ ಶ್ರೀಂ ನಮಃ ಅಥವಾ ಓಂ ಹ್ರೀಂ ಸರಸ್ವತೇ ನಮಃ ಎಂದು ಜಪ ಮಾಡುವುದರಿಂದ ನಿಮ್ಮ ರುಜಿನ, ಸಂವಹನ, ಓದು ಮತ್ತು ಕೆಲಸದಲ್ಲಿ ಅದೃಷ್ಟ ಅರಳಿ ಉಳಿಯುತ್ತದೆ. ಹಾಗೂ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶಿ ದೇವತೆಯಾದ ಸರಸ್ವತಿ ಮತ್ತು ದುರ್ಗಾದೇವಿ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ, ಶ್ರದ್ಧಾಶೀಲ, ಕುಟುಂಬ ಪ್ರೇಮಿಗಳು. ಅವರ ಲಕ್ಕಿ ದೇವತೆ ದೇವಿ ಸರಸ್ವತಿ ಮತ್ತು ದೇವಿ ದುರ್ಗಾದೇವಿ. ಸರಸ್ವತಿ ಅವರಿಂದ ಮನಃಶಾಂತಿ, ಕಲೆಯ ಪ್ರಗತಿ ಹಾಗೂ ಜ್ಞಾನ ದೊರೆಯುತ್ತದೆ. ದುರ್ಗಾದೇವಿಯಿಂದ ಮನೋವಿರಾವ, ಭಯ, ಆತಂಕ ಮತ್ತು ಅಡಚಣೆಗಳಿಗೆ ಒಡಕೆಯಾಗುತ್ತಾಳೆ. ಪ್ರತಿ ಬೆಳಗ್ಗೆ ಲಕ್ಷ್ಮೀ, ಸರಸ್ವತಿ, ದುರ್ಗಾದೇವಿ ದರ್ಶನಕ್ಕೆ ಕಥೆಯಂತೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಶಕ್ತಿಯ ಸಂಕೇತವಾಗಿ ವ್ಯಾಪಕವಾಗಿರಿಸಿ ಮತ್ತು ಲಕ್ಷ್ಮಿ ಹಾಗೂ ಸರಸ್ವತಿ ಮಂತ್ರವನ್ನು ಪ್ರತಿದಿನ ಜಪಿಸಿ. ಇದರಿಂದ ಸಂಬಂಧಗಳಲ್ಲಿ ಸಂತೃಪ್ತಿ ಮತ್ತು ಉದ್ಯೋಗ, ವಿದ್ಯೆಯಲ್ಲಿ ಒಳ್ಳೆಯದನ್ನು ಅನುಭವಿಸಬಹುದು. ಮತ್ತು ಸಿಂಹರಾಶಿ. ಸಿಂಹರಾಶಿಯವರಿಗೆ ಸೂರ್ಯ ಮತ್ತು ಹನುಮಂತ. ಸಿಂಹರಾಶಿಯವರು ಧೈರ್ಯ, ನಾಯಕತ್ವ ಮತ್ತು ಮನೋಭಿಮಾನದಿಂದ ತುಂಬಿದ್ದಾರೆ. ಅವರಿಗೆ ಲಕ್ಕಿ ದೈವನು ಸೂರ್ಯ ಮತ್ತು ಪವಿತ್ರ ಬಲದ ಹನುಮಂತ. ಸೂರ್ಯ ದೇವರು ನಿಮ್ಮ ಅತೃಪ್ತಿಗೆ ಬೆಳಕು ಕೊಡುತ್ತಾರೆ ಮತ್ತು ಹನುಮನ ತನ್ನ ಸಂತಾಪ ಶಕ್ತಿಯಾದಂತೆ ಪ್ರತಿಬಂಧ ತೆಗೆಯುತ್ತಾರೆ. ಪ್ರತಿ ಬೆಳಗ್ಗೆ ಸೂರ್ಯನ ಅಭಿಮಾನಕ್ಕಾಗಿ ಓಂ ಹ್ರೀಂ ಸಂ ಸೂರ್ಯ ದೇವಾಯ ನಮಃ ಅಂತ ಜಪ ಮಾಡಿ. ರಾಮಾಯಣದ ಹನುಮಂತನ ಮಂತ್ರಗಳು ನಿಮ್ಮ ಮನೋವೃತ್ತಿಯಲ್ಲಿ ಧೈರ್ಯ, ದಯೆ ಮತ್ತು ಸ್ಥಿತಿಸ್ಥಾಪನೆಯಲ್ಲಿ ಹೆಚ್ಚಿಸುತ್ತವೆ. ಕನ್ಯಾ ರಾಶಿಯವರಿಗೆ ಶನಿದೇವ ಮತ್ತು ಗಣೇಶ. ಕನ್ಯಾ ರಾಶಿಯವರು ವಿವೇಕ, ದೃಷ್ಟಿ, ವಿಶ್ಲೇಷಣೆ ಮತ್ತು ಲೈಂಗಿಕ ಶ್ರದ್ಧೆ ಮೇಲೆ ಬಹಳ ಗಮನ ನೀಡುತ್ತಾರೆ. ಅವರ ಅದೃಷ್ಟದ ದೇವರು ಶನಿ, ನ್ಯಾಯದಾಯಕರು ಮತ್ತು ಬಾಧೆಗಳ ನಿವಾರಕರಾದ ಗಣೇಶ. ಶನಿ ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡುತ್ತಾರೆ. ಗಣೇಶ ನಿಮ್ಮ ತನಕದ್ದೆಲ್ಲ ಅಡಚಣೆಗಳಿಗೆ ಆರಂಭದಲ್ಲಿ ನೆರವಾಗುತ್ತಾರೆ. ಪ್ರತಿ ಶುಕ್ರವಾರ ಓಂ ಶಂ ಶನೇಶ್ವರಾಯ ನಮಃ ಮತ್ತು ಓಂ ಗಂ ಗಣಪತಿಯೇ ನಮಃ ಅಂತ ಜಪ ಮಾಡಿ. ಇದರ ಪರಿಣಾಮವಾಗಿ ವಿದ್ಯೆ, ಉದ್ಯೋಗ, ಆರ್ಥಿಕತೆ ಮತ್ತು ಆರೋಗ್ಯವು ಆತಂಕರಹಿತವಾಗಿರಬಹುದು. ಮತ್ತು ತುಲಾರಾಶಿ. ತುಲಾರಾಶಿಯವರಿಗೆ ದೇವರಾದ ವಿಷ್ಣು ಮತ್ತು ಲಕ್ಷ್ಮೀದೇವಿ. ತುಲಾರಾಶಿಯವರ ಶಕ್ತಿಯು ಸಮತೋಲ, ಶಾಂತಿ ಮತ್ತು ಸಂಬಂಧಗಳಲ್ಲಿ ಸಮನ್ವಯ. ಅದೃಷ್ಟದ ದೇವರು ವಿಷ್ಣು ಪರಮಾತ್ಮ ಮತ್ತು ದೇವಿ ಲಕ್ಷ್ಮಿ. ವಿಷ್ಣು ನಮ್ಮ ಜೀವನಕ್ಕೆ ಸಮತೋಲನ ಮತ್ತು ಶಾಂತಿ ಹಾಗೂ ಪ್ರಗತಿಯನ್ನು ತರುತ್ತಾರೆ. ಲಕ್ಷ್ಮಿ ನಿಮ್ಮ ಸಾಧನೆ, ಹಣ ಮತ್ತು ಸಂತೃಪ್ತಿಗೆ ದಾರಿ ತೆರೆಯುತ್ತಾಳೆ. ತುಲಾರಾಶಿಯವರು ದಿನವೂ ರಾತ್ರಿ ಓಂ ನಮೋ ನಾರಾಯಣಾಯ ನಮಃ ಮತ್ತು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪ ಮಾಡಿ. ಇದರ ಮೂಲಕ ಸಮಾಧಾನ, ಯಶಸ್ಸು ಮತ್ತು ಸಂಬಂಧಗಳ ಒಗ್ಗಟ್ಟನ್ನು ಅನುಭವಿಸಬಹುದು. ಮತ್ತು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದೇವರುಗಳಾದ ಕಾಲಭೈರವ ಮತ್ತು ಮಹಾಕಾಳಿ. ವೃಶ್ಚಿಕ ರಾಶಿಯವರು ತೀವ್ರ ಭಾವ, ಗಾಢ ಮನೋಭಾವ ಮತ್ತು ಪರಿವರ್ತನೆಗೆ ಶಕ್ತಿ. ಇವರ ಅದೃಷ್ಟದ ದೇವರು ಕಾಲಭೈರವ ಮತ್ತು ಮಹಾಕಾಳಿ. ಭೈರವನಿಂದ ಆತ್ಮಶಕ್ತಿ, ಧೈರ್ಯ ಮತ್ತು ಭಯವಿಲ್ಲದ ಮನಸ್ಸು ಸಿಗುತ್ತದೆ. ಕಾಳಿದೇವಿ ಮೋಕ್ಷ, ಪರಿವರ್ತನೆ ಮತ್ತು ದುಃಖ ನಿವಾರಣೆಯ ಶಕ್ತಿ ಕೊಡುತ್ತಾಳೆ. ಪ್ರತಿ ರಾತ್ರಿ ಓಂ ಕಾಲಭೈರವಾಯ ನಮಃ ಮತ್ತು ಓಂ ಹ್ರೀಂ ಮಹಾಕಾಳಿಯೇ ನಮಃ ಅಂತ ಜಪ ಮಾಡಿ. ಇದರ ಪರಿಣಾಮವಾಗಿ ನಿಮ್ಮ ಬದುಕಿನ ಗಹನ ಭಾಗಗಳು ಕೂಡ ಬೆಳಕಿಗೆ ಬರುತ್ತವೆ ಮತ್ತು ಯಶಸ್ಸಿಗೆ ದಾರಿ ಸುಲಭವಾಗಿ ಸಿಗುತ್ತದೆ. ಮತ್ತು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಅದೃಷ್ಟ ದೇವರು ಬೃಹಸ್ಪತಿ ಮತ್ತು ದತ್ತಾತ್ರೇಯ. ಧನು ರಾಶಿಯವರೇ ನೀವು ಜ್ಞಾನ, ಧರ್ಮ, ಸತ್ಯ ಮತ್ತು ಆಧ್ಯಾತ್ಮಿಕತೆಗೆ ಪ್ರತೀಕ. ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತೆರೆದಿಡುವ ದೈವ ಯಾರು ಗೊತ್ತಾ? ಅದು ದೇವಗುರು ಬೃಹಸ್ಪತಿ ಮತ್ತು ಪರಮಜ್ಞಾನ ಸ್ವರೂಪ ದತ್ತಾತ್ರೇಯ ಸ್ವಾಮಿ. ಬೃಹಸ್ಪತಿ ದೇವರು ದೇವತೆಗಳ ಗುರು. ಅವರು ಕೃಪೆ ಇದ್ದರೆ ಜೀವನದಲ್ಲಿ ಜ್ಞಾನ, ಗೌರವ, ಉತ್ತಮ ಉದ್ಯೋಗ ಮತ್ತು ಸಮಾಜದಲ್ಲಿ
ಮಾನ ಪ್ರತಿಷ್ಠೆ ಸಿಗುತ್ತದೆ. ಧನುರಾಶಿಯವರು ಸಹಜವಾಗಿ ಧಾರ್ಮಿಕ ಮನೋಭಾವ ಹೊಂದಿರುವವರು. ಆದ್ದರಿಂದ ಗುರುಕೃಪೆ ಇವರ ಮೇಲೆ ಶೀಘ್ರವಾಗಿ ಬೀಳುತ್ತದೆ. ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಪಾಪ ನಿವಾರಣೆ ಮತ್ತು ಕುರುದೋಷ ಶಮನವಾಗುತ್ತದೆ. ವಿಶೇಷವಾಗಿ ಗುರುವಾರದಂದು ಓಂ ಬೃಹಸ್ಪತಿಯೇ ನಮಃ ಎಂದು 108 ಬಾರಿ ಜಪ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಧನುರಾಶಿಯವರು ಯಾವ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಗುರುದೇವರ ಆಶೀರ್ವಾದ ಪಡೆದು ಮುಂದುವರೆದರೆ ಖಂಡಿತ ಜಯ ನಿಮ್ಮದೇ. ಮತ್ತು ಮಕರ ರಾಶಿ. ಮಕರ ರಾಶಿಯವರು ಪರಿಶ್ರಮಿಗಳು, ನಿಧಾನವಾಗಿ ಆದರೆ ಖಚಿತವಾಗಿ ಗುರಿ ತಲುಪುವವರು. ಇವರ ಅದೃಷ್ಟದ ದೈವ ಶನಿದೇವರು. ಶನಿ ಎಂದರೆ ಕರ್ಮಫಲದಾತ. ಯಾರು ಪರಿಶ್ರಮ ಮಾಡುತ್ತಾರೆ ಅವರಿಗೆ ಶನಿ ಮಹಾದೇವ ಅಪಾರ ಯಶಸ್ಸು ಕೊಡುತ್ತಾರೆ. ಮಕರ ರಾಶಿಯವರು ಜೀವನದಲ್ಲಿ ತಡವಾಗಿ ಯಶಸ್ಸು ಕಾಣಬಹುದು, ಆದರೆ ಅದು ಸ್ಥಿರವಾಗಿರುತ್ತದೆ. ಶನಿದೇವರ ಕೃಪೆಯಿಂದ ದೊಡ್ಡ ಹುದ್ದೆ, ಸ್ಥಿರ ಹಣಕಾಸು ಮತ್ತು ಗೌರವ ದೊರೆಯುತ್ತದೆ. ಇನ್ನೊಂದು ಮಹಾಶಕ್ತಿ ಎಂದರೆ ಅದು ಹನುಮಂತ ಸ್ವಾಮಿ. ಶನಿ ದೋಷ ನಿವಾರಣೆಗೆ ಹನುಮಾನ್ ಆರಾಧನೆ ಅತ್ಯಂತ ಫಲಕಾರಿ. ಪ್ರತಿ ಶನಿವಾರ ಓಂ ಶಂ ಶನೇಶ್ವರಾಯ ನಮಃ ಮತ್ತು ಓಂ ಹನುಮತೇ ನಮಃ ಜಪ ಮಾಡಿದರೆ ಜೀವನದ ಅಡೆತಡೆಗಳು ದೂರವಾಗುತ್ತವೆ. ಮಕರ ರಾಶಿಯವರೇ, ನಿಮ್ಮ ಪರಿಶ್ರಮಕ್ಕೆ ಶನಿದೇವರು ಆಶೀರ್ವಾದ ಸೇರಿಸಿಕೊಂಡರೆ ನಿಮಗೆ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಕುಂಭರಾಶಿ. ಕುಂಭರಾಶಿಯವರು ಆಳವಾದ ಚಿಂತನೆ, ಸಮಾಜಮುಖಿ ಮನೋಭಾವ ಮತ್ತು ಹೊಸ ಕಲ್ಪನೆಗಳ ಪ್ರತೀಕ. ಇವರ ಅದೃಷ್ಟದ ದೈವ ಶನಿದೇವರು ಮತ್ತು ಮಹಾದೇವ ಶಿವ. ಶನಿದೇವರು ಕುಂಭರಾಶಿಯ ಅಧಿಪತಿ. ಆದ್ದರಿಂದ ಈ ರಾಶಿಯವರು ಕರ್ಮನಿಷ್ಠರಾಗಿದ್ದರೆ ಅಪಾರ ಯಶಸ್ಸು ಪಡೆಯುತ್ತಾರೆ. ಜೀವನದಲ್ಲಿ ಕೆಲ ಪರೀಕ್ಷೆಗಳು ಬರಬಹುದು, ಆದರೆ ಅವು ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ಮಹಾದೇವ ಶಿವನ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಆಧ್ಯಾತ್ಮಿಕ ಬೆಳಕು ಮತ್ತು ಭಯ ನಿವಾರಣೆ ದೊರೆಯುತ್ತದೆ. ಸೋಮವಾರದಂದು ಓಂ ನಮಃ ಶಿವಾಯ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮೊಳಗಿನ ಶಕ್ತಿಯನ್ನು ಅರಿತು ಶಿವ ಶನಿ ಕೃಪೆ ಪಡೆದರೆ ಸಮಾಜದಲ್ಲಿ ಮಹತ್ತರ ಸ್ಥಾನ ಪಡೆಯುತ್ತೀರಿ. ಮತ್ತು ಮೀನರಾಶಿ. ಮೀನರಾಶಿಯವರು ಭಾವನಾತ್ಮಕ, ದಯಾಳು ಮತ್ತು ಆಧ್ಯಾತ್ಮಿಕ ಸ್ವಭಾವದವರು. ಇವರ ಅದೃಷ್ಟದ ದೈವ ಶ್ರೀಮನ್ ನಾರಾಯಣ, ವಿಷ್ಣು ಪರಮಾತ್ಮ. ವಿಷ್ಣು ಎಂದರೆ ಪಾಲಕ, ರಕ್ಷಕ ಮತ್ತು ಧರ್ಮದ ಮಾರ್ಗದರ್ಶಕ. ಮೀನರಾಶಿಯವರು ಇತರರಿಗೆ ಸಹಾಯ ಮಾಡುವ ಗುಣ ಹೊಂದಿದವರು. ವಿಷ್ಣು ಕೃಪೆಯಿಂದ ಇವರಿಗೆ ಜೀವನದಲ್ಲಿ ರಕ್ಷಣೆ, ಸಮೃದ್ಧಿ ಮತ್ತು ಆತ್ಮಶಾಂತಿ ಸಿಗುತ್ತದೆ. ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಪಿತೃದೋಷ ಶಮನ, ಗುರುಕೃಪೆ ಮತ್ತು ಆಧ್ಯಾತ್ಮಿಕ ಉನ್ನತ ಸಿಗುತ್ತದೆ. ಪ್ರತಿದಿನ ಓಂ ನಮೋ ನಾರಾಯಣಾಯ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿರಂತರವಾಗಿ ಹರಿದು ಬರುತ್ತದೆ. ಮೀನರಾಶಿಯವರೇ, ನಿಮ್ಮ ಹೃದಯದ ಶುದ್ಧತೆ ನಿಮ್ಮ ದೊಡ್ಡ ಶಕ್ತಿ. ವಿಷ್ಣು ಕೃಪೆ ಇದ್ದರೆ ನಿಮಗೆ ದೈವ ರಕ್ಷಣೆ ಸದಾ ಲಭ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರಾಶಿಗೆ ಯಾವ ದೇವರು ಅದೃಷ್ಟ ಅಂತ ತಿಳಿಸಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.